ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ ಸಂಭ್ರಮ 2013. ಒಂದು ವರ್ಷ, ಅದರಲ್ಲೂ 2012 ಅಂತೂ ಕಳೆದಿದ್ದೇ ಗೊತ್ತಾಗಿಲ್ಲ, ಕ್ಷಣಾರ್ಧದಲ್ಲಿ ಮುಗಿದಂತೆ ಅನಿಸ್ತಾ ಇದೆ. 2013 ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಈ ರೀತಿ ಸಂಭ್ರಮಯುತವಾಗಿ ಬರಮಾಡ್ಕೊಳ್ತಾ ಇದೆ. ಪ್ರತಿ ಕ್ಷಣಕ್ಕೂ ಹೊಸತನವನ್ನ ನಿಮಗೆ ಕೊಡ್ತಾ ಇದ್ದೀವಿ. ಹೊಸ ಕ್ಷಣಗಳನ್ನ ಸಂಭ್ರಮಿಸುವಂತಹ ಕಾಲ ಇದು. ಅದರಲ್ಲೂ ನಾವು ನಿಮಗೆ ಎಲ್ಲ ಪರ್ಫೆಕ್ಟ್ ಆಗಿ ತೋರಿಸ್ಬೇಕು ಅಂತಾನೆ ಬಯಸ್ತೀವಿ, ಅದೇ ರೀತಿ ಕೊಡ್ತಾ ಇರ್ತೀವಿ ಕೂಡ. ಆದರೆ ಅಲ್ಲೊಂದು ಇಲ್ಲೊಂದು ಎಡವಟ್ಟುಗಳು ಆಗ್ತಾ ಇರ್ತವೆ. ಬಹುಶಃ ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ, ಒಮ್ಮೊಮ್ಮೆ ಗೊತ್ತಾಗಿರ್ಲಿಕ್ಕೂ ಉಂಟು. ಆದರೆ ಆ ಎಡವಟ್ಟುಗಳು ಹೇಗಿರ್ತವೆ ಗೊತ್ತಾ? ಪರದೆಯ ಹಿಂದೆ ಆಗುವಂತಹ ನಾವು ಮಾಡುವಂತಹ ಎಡವಟ್ಟುಗಳು ನೀವು ನೋಡಿ ಎಂಜಾಯ್ ಮಾಡ್ತೀರಿ. ಸೊ ಒಂದಿಷ್ಟಿದೆ, ನೋಡ್ಕೊಂಡ್ ಬಂದ್ಬಿಡಿ. ರೆಡಿ 1 2 3 4. 9:15 ಅಂತ ಹೇಳಿದ್ರು, 9:17 ಸ್ಟಾರ್ಟ್ ಆಗ್ಲಿಲ್ವಲ್ಲಪ್ಪ. ಪ್ರಳಯ ಆಗ್ಲಿಲ್ವಲ್ಲ, ಇನ್ಮೇಲೆ ಪ್ರಣಯ ಶುರು. ಕಳ್ಳೀವಳು ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಲು ಮಳ್ಳೀವಳು, ಅವ ಹಿಂದೆ ಹೋದೆ ನಾನು ತುಂಬಾ ಹಿಡಿಸಿ. ಮೋಟಿ ದಿನ 4 ಗಂಟೆಗೆ ಏನ್ ಮಾಡ್ಕೋತಿದ್ದಲ್ಲ, ನಾಳೆಯಿಂದ 3:30 ಏನ್ ಮಾಡ್ಕೋ. ಏನಪ್ಪ ಹುಚ್ಚಾಟ ಅದು. ಹೌದಾ, ಹೋಗ್ಲಿ ಬಿಡು. ನಮ್ಮ ಆಫೀಸಲ್ಲಿ ಕೋತಿಗಳು ಕಾಟ ಜಾಸ್ತಿ ಹೋಗ್ತೀವಿ. ಏನಪ್ಪ ಇದೆಯಲ್ಲ? ಎಸ್, ಬಂತವ್ರು. ಹೇಗೆ ಭಾವನ ಅಲ್ವಾ? ಏನಿದು? ಹೂ ಇಸ್ ಇವರಲ್ಲ? ಹಾಂ, ಇವರು. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಹಾಕ್ತೀನಿ ಎಲ್ಲರ ಮೇಲೆ ಮಾನ ನಷ್ಟ ಮಾಡ್ಕೊಂಡಮ್ಮೆ. ಏ ಗಂಡ, ಏ ಗಂಡ, ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮುಂದಕ್ಕೆ ಹೋಗೋಣ. ಅನ್ನ ಬೆಂದಿದೆಯೋ ಇಲ್ವೋ ಅಂತ ಒಂದೇ ಒಂದು ಕಾಳನ್ನ ಸರಿ. ಈಗ ತಪ್ಪಾಗೈತಲ್ವ ಒಂದು? ಯಾರ ಹತ್ರ ಹೇಳಿದಾನೆ ಅಂತ ಗೊತ್ತಾ? ನಮ್ದು 3 ಗಂಟೆ ನ್ಯೂಸ್ ಇದೆ, 4 ಗಂಟೆ ನ್ಯೂಸ್ ಇದೆ. ಆಯ್ತು. ತೆರೆಮರೆಯಲ್ಲಿ ನಿಂತು ಕತ್ತಿ ಮಸೀತಿರೋ ನಾಯಕರು, ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವ್ರ ಮಾತುಗಳನ್ನ ಕೇಳಿದ್ರಲ್ಲ, ನಿಮ್ಗೆ ಶಿವ. ಏಪ್ಪ
ಅಲ್ಲ ಹೆಂಗಾಗತ್ತಲ್ಲ ಕೆಲಸತಿ ತುಂಬಾ ಕಾಮಿಡಿ ಇದೆಯಂತೆ. ಕ್ಯಾಮ್ರಾ ರೋಲ್ ಆಗ್ತಾ ಇತ್ತಾ? ಗೊತ್ತೇ ಆಗ್ಲಿಲ್ಲ. ಕಿರಿಕ್ ಮಾಡಿದ್ರೆ ಕಷ್ಟ ಆಗುತ್ತೆ. ಪುದೀನ. ಸುವರ್ಣ ನ್ಯೂಸ್ ಓಕೆನಾ? ನಾವು ಹೆಂಗೆಲ್ಲ ಎಡವಟ್ಟುಗಳನ್ನ ಮಾಡ್ಕೋತೀವಿ ಅಂತ ನೀವು ನೋಡ್ಬಿಡ್ರಿ ಅಂತ ಅನ್ಸುತ್ತೆ. ನಾವು ನೋಡಿ ನಮ್ಮನ್ನೇ ನಾವು ಈ ರೀತಿ ನೋಡಿ ನಕ್ಕು ಬಿದ್ದು ನಕ್ಕಿದ್ದೀವಿ. ಸೊ ನೀವು ಖುಷಿ ಪಟ್ಟಿರ್ತೀರಾ ಅಂತ ಅನ್ಸುತ್ತೆ. ನಮ್ಮ ಎಡವಟ್ಟುಗಳು ನಿಮ್ಗೆ ಖುಷಿ ಕೊಡುತ್ತೆ ಅಂತಂದರೆ ತೋರಿಸೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಆದರೆ ನಮ್ಮ ರಿತೇಶ್ ಅವರು ಸಾಕಷ್ಟು ಜೋಕ್ಸ್ಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಸೊ ರಿತೇಶ್, ನಮ್ಮ ಎಡವಟ್ಟುಗಳನ್ನ ನೋಡಿದ್ರಿ, ನೀವು ನಕ್ರಿ. ಸೊ ನಿಮ್ಮ ಕಡೆಯಿಂದ ಒಂದಿಷ್ಟು ನಗೆಯಾಲೆ. ಏನಿಲ್ಲ, ನಾವು ಸ್ಕ್ರೀನಲ್ಲಿ ನೋಡಿದಾಗ ಎಲ್ರು ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ತಾರಪ್ಪ ಯಪ್ಪ. ಅಂದ್ರೆ ಈಗ ಮಾಡಲ್ಲ ಕೆಲಸ ಮಾಡೋದಕ್ಕೇನೆ ನಂಬರ್ 1 ಆಗಿರೋದಲ್ವ. ಸೊ ಹಾಗಾಗಿ ಇದಕ್ಕೆ ಕೆಲಸ ಮಾಡ್ತಾರೆ ಪಾಪ, ಇವ್ರಿಗೆ ಎಷ್ಟು ಕಷ್ಟ ಬಿದ್ದಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಇದೆಲ್ಲ ನೋಡಿದಾಗ ಇಂತಿಷ್ಟೆಲ್ಲ ಎಡವಟ್ಟುಗಳಾದರೂ ಇಷ್ಟು ಕ್ಲೀನಾಗಿ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ಯಪ್ಪ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ, ಈಗ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ ಮತ್ತು ಧೀರೇಂದ್ರ ಗೋಪಾಲ್ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಫ್ರೆಂಡ್ಸ್ ಆಗಿದ್ದಾಗ ಇದೇ ಥರ ಎಡವಟ್ಟು ಧೀರೇಂದ್ರ ಗೋಪಾಲ್ ಮಾಡಿ ತಲೆ ಕೆಡಿಸಿರ್ತಾರೆ. ಯಾರಿಗೆ? ಟೆನ್ನಿಸ್ ಕೃಷ್ಣಂಗೆ. ಟೆನ್ನಿಸ್ ಕೃಷ್ಣ ಒಂದ್ಸಲಿ ಧೀರೇಂದ್ರ ಗೋಪಾಲ್ಗೆ ತಲೆ ಕೆಡ್ಸೋಣ ಅಂತ ಅಂದ್ಬಿಟ್ಟು ಅವ್ರು ಡಾಕ್ಟರ್ ಶಾಪಿಗೆ ಬರ್ತಾರೆ. ಅವ್ರು ಡಾಕ್ಟರ್ ಆಗಿರ್ತಾರೆ ಧೀರೇಂದ್ರ ಗೋಪಾಲ್. ಬಂದಾಗ ಡಾಕ್ಟ್ರಲ್ಲಿ ಕೂತಿರ್ತಾರೆ. ಟೆನ್ನಿಸ್ ಕೃಷ್ಣ ಒಳಗಡೆ ಬಂದರು. ಅಲ್ಲೋ ಡಾಕ್ಟ್ರೇ ಅಂದರು. ಧೀರೇಂದ್ರ ಗೋಪಾಲ್ ಬೇರೆ ಪೇಷಂಟ್ ನೋಡ್ತಾ ಇದ್ರು. ಆಮೇಲೆ ಯಾವನ್ಲ ಅವನು ಬಾಗ್ಲಾಗೆ ನಿಂತ್ಕೊಂಡು ಡಾಕ್ಟ್ರೇ ಅಂತವನೇ ಕುಂಡ್ರಸಲ ದರಿದ್ರ ನನ್ನ ಮಗನ್ನ. ಅದಕ್ಕೆ ಕಾಂಪೌಂಡ್ರು ಕರ್ಕೊಂಡು ಆ ಕಡೆ ಸೈಡಲ್ಲಿ ಕುಂಡ್ರಿಸ್ತಾರೆ. ಕುಂಡ್ರಿಸಿದ ತಕ್ಷಣ ಇಬ್ಬರು ಪೇಷಂಟ್ ನೋಡ್ಬಿಟ್ಟು ಡಾಕ್ಟ್ರ್ ಕಳಿಸ್ಬಿಡ್ತಾರೆ. ಕಳಿಸಿದ ತಕ್ಷಣ ಟೆನ್ನಿಸ್ ಕೃಷ್ಣ ತಿರುಗಿ ಎದ್ಬಿಟ್ಟು, ಅಲ್ಲೋ ಎಕ್ಸ್ಕ್ಯೂಸ್ ಮೀ, ನಮ್ಮನ್ನ ಯಾರು ನೋಡಾರೆ ಇಲ್ವಾ ಅಂತ ಕರ್ಕೊಂಬರ್ರಲ್ಲ ಅವನ್ನ. ಒಳಗೆ ಕರ್ಕೊಂಬಂದರು. ಕೇಳಿದ್ರು ಧೀರೇಂದ್ರ ಗೋಪಾಲ್ ಅವರು, ಏನಪ್ಪ ಪುಣ್ಯಾತ್ಮ ನಿನ್ನ ಪ್ರಾಬ್ಲಮ್ಮು? ಅದ್ಯಾಕೆ ಒಳ್ಳೆ ಕುಂದಾಪುರ ನಾಯಿ ಬಡ್ಕೊಂಡಂಗೆ ಬಡ್ಕೊಂತ ಇದೆಯಾ ಹೊರಗಡೆ? ಅವಾಗ ಟೆನ್ನಿಸ್ ಕೃಷ್ಣ ಹೇಳ್ತಾರೆ, ಏನಿಲ್ಲ ಡಾಕ್ಟ್ರೆ, ಊಟ ಮಾಡಿದ್ಮೇಲೆ ಹಸುವಾಗೋದಿಲ್ಲ, ರಾತ್ರಿ ಮಲ್ಕೊಂಡ್ಮೇಲೆ ನಿದ್ದೆನೇ ಬರಲ್ಲ, ಕೆಲಸ ಮಾಡಿದ್ಮೇಲೆ ತುಂಬ ಸುಸ್ತಾಯ್ತದೆ, ಇದಕ್ಕೆ ಏನು ಮಾಡಬೇಕು? ಧೀರೇಂದ್ರ ಗೋಪಾಲ್ ಅವರು ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಬಲೇ ವಿಚಿತ್ರ ನನ್ನ ಮಗ ಕಣೋ ನೀನು, ಇವೆಲ್ಲ ನಿನಗೆ ಹಿಂಗೆ ಆಗ್ತಾ ಇದ್ದಾವೆ ಅಂತಂದ ಮೇಲೆ ಸ್ವಲ್ಪ ಯೋಚನೆ ಮಾಡಿ ನಿನಗೆ ಟ್ರೀಟ್ಮೆಂಟ್ ಕೊಡಬೇಕು. ಸರಿ, ನೀನೊಂದು ಕೆಲಸ ಮಾಡು, ರಾತ್ರಿ ಬಿಸಿಲು ಟೈಮ್ನಾಗೆ ನೀನು ನಿಂತ್ಕೊಂಡ್ಬಿಟ್ರಿ ನಿನಗೆಲ್ಲ ಸರಿ ಹೋಯ್ತದೆ ಕಣಲಿ. ಹಿಂಗಂದ್ರು ಒಟ್ಟು ನಮ್ಮನ್ನು ಎಡವಟ್ಟು ಜೊತೆ ಸೇರಿಸ್ಬಿಟ್ರಿ. ಓಕೆ, ಸಖತ್ತಾಗಿತ್ತು ನಿಜಕ್ಕೂ. ಇದಕ್ಕೆ ನಾವು ಕ್ಲಾಪ್ಸ್ ಹಾಕ್ಲೇಬೇಕು, ಏನಂತೀರಿ ಅಲ್ವಾ? ಸೊ ಬಿಗ್ ಹ್ಯಾಂಡ್ಸ್ ಫಾರ್ ರಿತೇಶ್. ಸೊ ಈ ಟೈಮಲ್ಲಿ ಒಂದು ಸಣ್ಣ ಬ್ರೇಕ್ ಬೇಕೇ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಯಾಕಂದರೆ ಎಡವಟ್ಟುಗಳನ್ನ ತೋರಿಸಿದ್ದೀವಿ, ನಾವೇ ನೋಡಿ ಸುಸ್ತಾಗಿದ್ದೀವಿ. ನೀವು ನೋಡಿ ನಕ್ಕು ರಿತೇಶ್ ಅವರ ಜೋಕ್ಸ್ ಕೂಡ ಕೇಳಿ ನಕ್ಕು ಸುಸ್ತಾಗ್ಬಿಟ್ಟಿರ್ತೀರಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳಿ. ಬ್ರೇಕ್ನ ನಂತರ ಈ ಸಂಭ್ರಮ ಹೀಗೆ ಮುಂದುವರಿಯುತ್ತೆ ಆಫ್ಟರ್ ದಿಸ್ ಬ್ರೇಕ್.